Hello. Hello. Welcome back to our YouTube channel. Welcome back. ಇವತ್ತು ನಾವು ಬೆಟ್ಟದ ಮೇಲೆ ಇದೀವಿ. ಏನ್ ಹೆಸರು? ಸಾಕ್ರಾದಿ ಸ್ಯಾನ್ ಮೈಕೆಲೆ. ಚರ್ಚ್ ನೋಡಕ್ ಬಂದಿದೀವಿ. ಎಷ್ಟು ಕಿಲೋಮೀಟರ್ಸು? 18 ಏನೋ. ಅರೌಂಡ್ 18 ಕಿಲೋಮೀಟರ್ಸ್. ಇವತ್ತು ನ್ಯೂ ಇಯರ್ ವಿಶ್ ಮಾಡೋಣ ನೋಡ. ಇವತ್ತು ಜಾನ್ 1. ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು 2025. ಓಕೆ, ಇವಾಗ ನಡ್ಕೊಂಡು ಹೋಗ್ಬೇಕಂತೆ. ನೋಡೋಣ ಎಷ್ಟು ದೂರ ಅಂತ. ಸೊ ಇವಾಗ ಗೈಸ್ ಪಾರ್ಕಿಂಗ್ ಟಿಕೆಟ್ ತಗೊಂಡಿದ್ದೀವಿ. ಎಂತರ ಎನಿ ಅವರ್ಸ್ಗೆ 3 ಅವರ್ಸ್ಗೆ €6. ನಾವೀಗ ಹೋಗ್ತಾ ಇರೋದು ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿ. ಸೊ ಇವಾಗ ಟಿಕೆಟ್ನ ಕಾರ್ನಲ್ಲಿಟ್ಟು ಡ್ಯಾಶ್ಬೋರ್ಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. 1.8 ಕಿಲೋಮೀಟರ್ಸ್ ನಡಿಬೇಕಂತೆ ಬೆಟ್ಟ ಮೇಲೆ ಹೋಗಕ್ಕೆ, ಟಾಪ್ ಹೋಗಕ್ಕೆ. ಅಂಡ್ ಆಗ್ಲೇ 18 ಕಿಲೋಮೀಟರ್ಸ್ ಅಂತ ಅನ್ವಲ್ಲ, ನಾವಿರೋ ಸಿಟಿಯಿಂದ ಅಲ್ಲ, 36 ಕಿಲೋಮೀಟರ್ಸು. ಏನಾರು ಮಾತಾಡಿಲ್ಲ ಮಾತಾಡಿಲ್ಲ ವಿಡಿಯೋಲಿ. ಏನ್ ಮಾತಾಡು, ಇರ್ಲಿ ಮಾತಾಡಿ, ಏನಾದ್ರು ನಾಚ್ಕೋಬೇಡ. ಏನಿಲ್ಲ ಮಾತಾಡಕ್ಕೆ. ಇವತ್ತಿನ ವ್ಲಾಗ್ ಏನು ಅಂತ ಅಂದ್ರೆ, ನಮ್ಮ ಮಹೇಶ್ ಕಾಳೆ ಅವರು ಮನೇಲಿ ಬ್ರೇಕ್ಫಾಸ್ಟ್ ತಿಂತಾ ಇದೀವಿ ಅಂತಂದಿದ್ದಕ್ಕೆ ಯಾವಾಗ್ಲೂ ಮನೇಲೆ ಕುತ್ಕೊಂಡು ಮನೆ ವ್ಯೂ ಅಲ್ಲಿ ಏನಕ್ಕೆ ಬ್ರೇಕ್ಫಾಸ್ಟ್ ತಿಂತೀರಾ? ನನಗೊಂದು ಸ್ಪಾಟ್ ಗೊತ್ತು ಎಲ್ಲಿ ಬ್ರೇಕ್ಫಾಸ್ಟ್ ತಿನ್ನೋದು ಅಂತ. ಅದೊಂದು ಸೀನಿಕ್ ಸ್ಪಾಟ್, ಅಲ್ಲಿಗೆ ಹೋಗೋಣ, ಎಲ್ಲ ಕಟ್ಕೊಳ್ರಿ ಅಂತ. ನಾವೇನ್ ತಂದಿಲ್ಲ ಪಾಪ, ಅವನೇ ಎಲ್ಲ ರೆಡಿ ಮಾಡಿ ಸ್ಯಾಂಡ್ವಿಚ್ ನಮ್ಗೂ ಅವನಿಗೂ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದು ಈಗ ಹೋಗ್ತಾ ಇದೀವಿ. ಅವನು ಯಾವ್ದೋ ಸ್ಪಾಟ್ ನೋಡಿದ್ದಾನೆ, ಅಲ್ಲಿ ಕುತ್ಕೊಂಡು ತಿನ್ನೋಣ ಅಂತ. ಸೊ ಬನ್ನಿ ನಮ್ಮ ಜೊತೆ ಆ ಸ್ಪಾಟ್ ಯಾವುದು, ಹೇಗಿದೆ ಅಂತ ನೀವು ನೋಡಿ, ನಾವು ನೋಡಿ. ಚಳಿ ಆಗ್ತಾ ಐತೆ ಇವಾಗ. ಅಲ್ಲಿ ಸ್ವಲ್ಪ ಬಿಸಿಲು ಬೀಳ್ತಾ ಇತ್ತು, ಗೊತ್ತಾಗ್ಲಿಲ್ಲ ಚಳಿ ಆಗ್ತಾ ಇರೋದು. ಬಟ್ ಇಲ್ಲಿ ಹೋಗ್ತಾ ಹೋಗ್ತಾ ಫುಲ್ಲು ಫ್ರೀಸ್ ಆಗ್ತಾ ಐತೆ. ಇವನೆಲ್ಲ ನೀಟಾಗಿ ಪ್ಯಾಕ್ಡ್ ಆಗಿ ಬಂದ್ಬಿಟ್ಟವನೆ, ಇವನ್ಗೇನು ಆಗಲ್ಲ. ಹಂಗೆ ಹೇಳಿದ್ದಕ್ಕೆ ನಿನ್ಗೂ ಹಾಕೊಂಬೇಡ ಅಂತ ಯಾರಾದ್ರೂ ಹೇಳಿದ್ರ ಅಂತಾರೆ. ಇವರು ನನ್ನ ಹತ್ರ ಸಾಕ್ರಾದಿ ಸ್ಯಾನ್ ಮಿಕೆಲೆಗೆ ಹೋಗ್ತಾ ಇದ್ದೀವಿ ಅಂತ ಅಂದಿದ್ದಕ್ಕೆ ನಾನು ಅದ್ರೊಳಗೆ ಹೋಗ್ತಾ ಇದ್ದೀವಿ. ಸೊ ಒಳಗೆಲ್ಲ ನೋಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಇವರು ನನ್ನನ್ನು ಬೇರೆ ರೂಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಇವ್ರು ಏನು ಹೇಳಿದ್ರು ಅಂದರೆ, ಅದೇನೇ ವ್ಯೂ, ನಾವು ಅದನ್ನು ದೂರದಿಂದ ನೋಡಕ್ಕೆ ಹೋಗ್ತಾ ಇರೋದು, ನಾವು ಅದ್ರೊಳಗೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರು ನಾನು ಇಲ್ಲಿಗೆ ಬಂದಮೇಲೆ. ಬುಕ್ಸ್ ಇದೆ ಅಂತ ಅದ್ರೊಳಗೆ. ಪೂಂಟೋ ಪನಾರಾಮಿಕೋ అలా ఎందుకు అలా చేయకు. ವಾವ್ ಡ್ಯೂಡಿ, ಇವತ್ತು ಬ್ರೇಕ್ಫಾಸ್ಟ್ ನಮ್ದು. ಚೆಫ್ ಮಹೇಶ್ ಕಾಳೆ, ಮಿಶೆಲಿನ್ ಶೆಫ್, ಪ್ರಿಪೇರ್ಡ್ ಬೈ ಇಟಾಲಿಯನ್ ಮಾಸ್ಟರ್ ಶೆಫ್. తీసుకురా. ಈ ವ್ಯೂ ಅಲ್ಲಿ ನಮ್ದು ಇವತ್ತು ಇಷ್ಟು ದೂರ ಬಂದು ತಿಂತಾ ಇರೋದು ಈ ವ್ಯೂ ಅಲ್ಲಿ. ಹೇಗಿದೆ ದುಡ ಈ ವ್ಯೂ ಅಲ್ಲಿ ತಿಂತಾ ಇರೋದು ಎಕ್ಸ್ಪೀರಿಯನ್ಸ್?
ಮಾತು ಬರ್ತಾ ಇಲ್ಲ ಆಚೆ. ಆರ್ಗ್ಯಾಸಮ್. ತಿನ್ನು ಒಂದ್ ಬೈ. ಏನೇನು ಹಾಕೊಂಡಿರುತ್ತಾ? ಟೊಮ್ಯಾಟೋಸು, ಆಲಿವ್ಸು, ಸನ್ ಡ್ರೈಡ್ ಟೊಮ್ಯಾಟೋಸು, ಮೊzzarella, ಆಲಿವ್ ಆಯಿಲ್. ಅದೇಂಟಿ ಎಕ್ರೆ ಬ್ರೆಡ್? ಇದು ಎಕ್ರೆ ಬ್ರೆಡ್. ಹೇಗಿದೆ? ಚೆನ್ನಾಗಿದ್ಯಾ? ಚೆನ್ನಾಗಿ ಮಾಡೋಣ. ಸೊ ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಮಹೇಶ್. ಮಹೇಶ್ ನನಗೆ ಸುಹಾಸ್ಗೆ ಅಂತ ಇಬ್ರಿಗೂ ಸಪ್ರೇಟಾಗಿ ಒಂದೊಂದು ತಗೊಂಬಂದಿದ್ದ. ಬಟ್ ನಮ್ಮಿಬ್ರಿಗೂ ಒಂದೇನೆ ಫಿನಿಶ್ ಮಾಡೋಕ್ಕಾಗಿಲ್ಲ, ಅಷ್ಟು ದೊಡ್ಡದಾಗಿತ್ತು. ನೀವೇ ನೋಡ್ತಾ ಇದ್ದೀರಾ, ಒಳ್ಳೆ ಎಕರೆ ಇಡ್ಲಿ ಇದ್ದಂಗಿತ್ತು ಅಷ್ಟು ದೊಡ್ಡದಾಗಿ. ಸೊ ಇನ್ನೊಂದು ತಂದಿದ್ದೀನ ಮನೆಗೆ ಕೊಟ್ಟು ಕಳಿಸ್ತಾ, ಮನೇಲಿ ತಿನ್ನಿರಿ, ವೇಸ್ಟ್ ಮಾಡಬೇಡ್ರಿ ಅಂತ. ವ್ಯೂ ಮಾತ್ರ ತುಂಬ ಕ್ರೇಜಿಯಾಗಿತ್ತು. ಎಷ್ಟು ಮೇಲಿದ್ವಿ, ಎಲ್ಲ ಪಕ್ಕದಲ್ಲಿರೋ ಸಿಟಿಗಳು, ಚಿಕ್ಕ ಚಿಕ್ಕ ಹಳ್ಳಿಗಳು ಎಲ್ಲ ಕಾಣಿಸ್ತಾ ಇತ್ತು ನಮಗೆ ಮೇಲಿಂದ. ಆದರೆ ಇಲ್ಲಿ ಮೇನ್ ಅಟ್ರಾಕ್ಷನ್ ಬಂದಿನೇ ಇವಾಗ ನೋಡಿ ತೋರಿಸ್ತಾ ಇದ್ದೀವಲ್ಲ ಅದು. ಫ್ರೆಂಡ್ಸ್, ಇಲ್ಲೊಂದು ಟ್ರೆಡಿಷನ್ ಇದೆ. ಅದೇನು ಅಂದರೆ, ಬುಕ್ಕು ಅದರೊಳಗಡೆ ನಿಮ್ಮ ಆಸೆ ಏನಿದೆ ಅದನ್ನು ಬರೆದುಬಿಟ್ಟು ಇಲ್ಲೊಂದು ಬಾಕ್ಸ್ ಇದೆ, ಆ ಬಾಕ್ಸ್ನಲ್ಲಿ ಇಟ್ಟರೆ ಅದೆಲ್ಲ ನೆರವೇರುತ್ತಂತೆ. ಸೊ ಏನು ಬರೀತಾನೆ ಅಂತ ನೋಡೋಣ. ನಮ್ಮ ವಿಶ್ ಇನ್ನೇನಿರುತ್ತೆ, ದೇವರ ಕೃಪೆಯಿಂದ ನಮಗೆ ಸದ್ಯಕ್ಕೆ ಕಷ್ಟ ಅಂತ ಏನೂ ಇಲ್ಲ. ಇರೋದೆಲ್ಲ ಒಂದೇ ಆಸೆ, ಅದೇನು ಅಂದರೆ ಡೇಟ್ ನೋಡ, ಶ್ರೀ ಅಂತ ಬರೀಲಿ. ಸೈನ್ ಹಾಕ್ಬೇಕು. ఏంటి చెప్పు మహేష్ ఇది? ఈసారి కప్ నమ్దే. yes హైదరాబాద్ ది కాదు, हमारा हैदराबाद, బెంగళూరు ది. हमारा ತೋರ್ಸು. ಈ ಸಲ ಕಪ್ ನಮ್ದೇ. ನೀನೇನ್ ಬರೀತ್ಯಾ? ವಾ, ಬರೀತೀನಿ ನಾನು. ನೀನೇನ್ ಬರೀತ್ಯಾ? ಹೇಳಲ್ಲ, ಬರೀತೀನಿ. ಹೇಳು. ಏಳೇಳು ಜನ್ಮಕ್ಕೂ ಸುಹಾಸ್ ನನ್ನ ಗಂಡನ. ಲೇ, 7 ಜನ್ಮಕ್ಕ ಇನ್ನ 6. ఈ ఒక్క జన్మనే వస్తుంది. పిచ్చి థింగ్స్ అండి. ಹೇಗೆ? ಸಾಕು, ಇದೊಂದು ಸಾಕು. ಇಲ್ಲ ಡುಡ, ನಾನು ನಿನ್ನಂಗೆ ಯಾರು ಸಹಿಸ್ಕೊಡಲ್ಲ ಅನ್ಸುತ್ತೆ ನನ್ನ. ಸೊ ನೀನೇ ಬೇಕು ನನ್ಗೆ. ಸೊ ಇದನ್ನ ಬರ್ದಿಡ್ತೀವಿ. ಇದು ಬರ್ದಿದ್ದೆಲ್ಲ ಆಗುತ್ತಂತೆ, ನೋಡೋಣ. ಕೊಡು ಡುಡ, ನಾನು ಹೇಳ್ತೀನಿ. ಸೊ ಗೈಸ್, ಇದೇನೆ ನಮ್ಮ ಹುಂಡಿ. ಇವಾಗ ಇದನ್ನ ಬರ್ದಿರೋದನ್ನ, ಈ ಬರ್ದಿರೋ ಬುಕ್ಕು ಮತ್ತೆ ಪೆನ್ನು ಎರಡನ್ನೂ ಇದ್ರಲ್ಲಿ ಇಡ್ಬೇಕಂತೆ. ಇಡು ರೂಢ. ಆಲ್ರೆಡಿ ಎಷ್ಟೊಂದು ಜನ ಇದೆ, ಎಷ್ಟೊಂದು ಬುಕ್ಸು, ಪೆನ್ಸು. ಓಕೆ, ಫಿಂಗರ್ಸ್ ಕ್ರಾಸ್ಡ್ ಅಂಡ್ ಡುಡ. ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ. ಸೊ ಬೇಸಿಕಲಿ ಇದೊಂದು ಮೊನಾಸ್ಟ್ರಿ, ಜಸ್ಟ್ ಚರ್ಚ್ ಅಲ್ಲ, ಇದು ಮೊನಾಸ್ಟಿಕ್ ಕಾಂಪ್ಲೆಕ್ಸ್ ಥರ.
ಇದರಲ್ಲಿ ಚರ್ಚು ಎಲ್ಲಾನು ಅದರೊಳಗೇನೆ ಇರುತ್ತೆ. ನನ್ಸ್ ಆರ್ ಮಾಂಗ್ಸ್ ಈ ಥರ ಎಲ್ಲರೂ ಅದರೊಳಗೇನೆ ಬದುಕ್ತಾರೆ, ಅಲ್ಲೇ ಪೂಜೆ ಮಾಡ್ತಾರೆ, ಅಲ್ಲೇ ಮಲಗ್ತಾರೆ. ಈ ಮೊನಾಸ್ಟ್ರಿನ ಕಟ್ಸಿರೋದು 983 AD ನಲ್ಲಿ. ಆ್ಯಂಡ್ ಇದನ್ನು ಕಟ್ಸಿರೋದು 962 ಮೀಟರ್ಸ್ ಮೇಲೆ. ಆ್ಯಂಡ್ ನಾನು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳಬೇಕು ಇಲ್ಲಿ ಏನು ಅಂತ ಅಂದರೆ, ಈ ಥರ 7 ಮೊನಾಸ್ಟ್ರೀಸ್ನ ಸ್ಟ್ರೇಟ್ ಲೈನ್ ಆಗಿ ಕಟ್ಸಿದಾರಂತೆ. ಅದು ಐರ್ಲ್ಯಾಂಡಿಂದ ಇಸ್ರೇಲ್ವರೆಗೂ ಸ್ಟ್ರೇಟ್ ಲೈನಲ್ಲಿ 7 ಮೊನಾಸ್ಟ್ರೀಸ್ ಇದೆ. ಅದರಲ್ಲಿ 2 ಮೊನಾಸ್ಟ್ರೀಸು ಇಟಲಿಯಲ್ಲಿ ಕೂಡ ಇದೆ. ಇವಾಗ ಒಂದು ನಾವು ನೋಡ್ತಾ ಇರೋದು ಇದು ನಾರ್ದರ್ನ್ ಇಟಲಿಯಲ್ಲಿರೋದು, ಇನ್ನೊಂದು ಸೌತ್ ಪಾರ್ಟಲ್ಲಿ ಕೂಡ ಇದೆ ಮೊನಾಸ್ಟ್ರಿ. ಸೊ ಕೆಲವ್ರು ಏನು ಹೇಳ್ತಾರೆ ಅಂದರೆ ಇದು ಜಸ್ಟ್ ಕೋಇನ್ಸಿಡೆನ್ಸ್ ಅಲ್ಲ, ಇದು ಬೇಕು ಅಂತಲೇ ಕಟ್ಸಿರೋದು, ಈ ಥರ ಸ್ಟ್ರೇಟ್ ಲೈನು ಅಲ್ಲಿ ಫಾರ್ಮ್ ಆಗಬೇಕು ಅಂತ. ಸೊ ಮೇ ಬಿ ಅದಕ್ಕೋಸ್ಕರ ಅವರು ಈ ಲೊಕೇಶನ್ ಕೂಡ ಚೂಸ್ ಮಾಡಿದ್ದಾರೆ ಅಂತ. ಬಟ್ ಒಂದು ಕ್ಯೂರಿಯಾಸಿಟಿ ಹುಟ್ಸೋದೇನು ಅಂತ ಅಂದರೆ, ಆಗಿನ ಕಾಲದಲ್ಲೇ ಇಷ್ಟು ಪ್ರಿಸಿಷನಲ್ಲಿ ಇಷ್ಟು ನೀಟಾಗಿ ಸ್ಟ್ರೇಟ್ ಲೈನ್ ಫಾರ್ಮ್ ಆಗೋ ಥರ ಹೇಗೆ ಕಟ್ಸಿದ್ರು ಅನ್ನೋದು ಗೊತ್ತಿಲ್ಲ. ಸ್ಕೇಲ್ ಇಟ್ಕೊಂಡು ಲೈನ್ ಹಾಕಿ ಅದ್ರ ಮೇಲೆ ಕಟ್ಟಿಸ್ಕೊಂಡು ಬಂದಿರ್ತಾರೆ. ಆ್ಯಂಡ್ ಆ ಸೇಕ್ರೆಡ್ ಲೈನು ಐರ್ಲ್ಯಾಂಡಿಂದ ಇಸ್ರೇಲ್ವರೆಗೂ 4000 ಕಿಲೋಮೀಟರ್ ಅಷ್ಟು ಕವರ್ ಮಾಡುತ್ತೆ ಅಂತೆ. ಸೊ ಗೈಸ್, ನಮ್ದು ಲಂಚ್ ಆಯ್ತು. ನಾವು ತಿನ್ನಕ್ಕೆ ಅಂತ ಬಂದು ಮನೇಲಿ ಮಾಡ್ಕೊಂಡು ಅಲ್ಲಿ ಕೂತಿರೋವರೆಗೂ ಚೆನ್ನಾಗಿತ್ತು ಬಿಸಿಲು. ಮತ್ತೆ ಈ ಕಡೆ ಬಂದಿದ ತಕ್ಷಣ ಚಳಿ ಸ್ಟಾರ್ಟ್ ಆಗೋಯ್ತು. ಕೈಯೆಲ್ಲ ಮತ್ತೆ ಫ್ರೀಸ್ ಆಗ್ತಾ ಇದೆ. ಸೊ ಹೊಸ ವರ್ಷ ಒಳ್ಳೆ ಸ್ಟಾರ್ಟ್ ಅಂತ ಅನ್ಕೋತೀವಿ. ಹೊಸ ವರ್ಷದಲ್ಲಿ ಏನ್ ಮಾಡ್ತೀವೋ ಅದು ವರ್ಷ ಎಲ್ಲ ಆಗುತ್ತೆ ಅಂತ ಅಂತಾರೆ. ನೋಡೋಣ ವರ್ಷ ಎಲ್ಲ ಸುತ್ತೀವ ಅಂತ ನೋಡೋಣ. ಸೊ ಏನಿರ್ಲಿಲ್ಲ ಈ ವ್ಲಾಗಲ್ಲಿ ಹೇಳ್ಬೇಕು ಅಂತ ಅಂದ್ರೆ, ಸೊ ಗೈಸ್ ನಮ್ದು ಇವತ್ತು ಔಟಿಂಗ್ ಆಯ್ತು. ತಿಂದಿದ್ದು ಆಯ್ತು, ಪಿಕ್ನಿಕ್. ಸೊ ಈಗ ವಾಪಸ್ ಹೋಗ್ತಾ ಇದ್ದೀವಿ. ಏನು ಸುಮ್ಮನೆ ರ್ಯಾಂಡಮ್ ಆಗಿ ಮಾಡಿರೋ ವ್ಲಾಗ್ ಇದು. ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಸುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆ ಬೆಲ್ ಐಕನ್ನ ಹೊಡೀರಿ. ಸೊ ಇವತ್ತಿನ ವ್ಲಾಗ್ನ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀವಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಯ್.